ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ವಲ್ಚರ್ ಯೂಟ್ಯೂಬ್ ಚಾನೆಲ್. ಸೊ ನಾವು ಆಲ್ರೆಡಿ ಈಗ HTML ಕಲ್ತಿದ್ದೀವಿ ಆ್ಯಂಡ್ ನೀವು ಅಕಸ್ಮಾತ್ HTML ವಿಡಿಯೋಸ್ನ ನೋಡಿಲ್ಲ ಅಂತಂದರೆ ನಾನು ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಪ್ಲೇಲಿಸ್ಟ್ ಆಕ್ಸೆಸ್ ಮಾಡಿ HTML ಕಲಿಬೋದು. ಸೊ ಈ ವಿಡಿಯೋಯಿಂದ ನಾನು CSS ಸ್ಟಾರ್ಟ್ ಮಾಡ್ತಾ ಇದ್ದೀನಿ. CSS ಯಾಕೆ ಯೂಸ್ ಮಾಡ್ತೀವಿ, CSS ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲು CSS ಅಂದರೆ ಏನು ಅಂತ ನೋಡೋಣ. CSS ಫುಲ್ ಫಾರ್ಮ್ ಏನು ಅಂತಂದರೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಇದನ್ನ ನಾವು ಒಂದು ವೆಬ್ ಪೇಜ್ಗೆ ಸ್ಟ್ರಕ್ಚರ್ ಕೊಡೋದಕ್ಕೆ, ಅದಕ್ಕೆ ಡಿಸೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. CSS ಯೂಸ್ ಮಾಡೋದ್ರಿಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದರೆ, ಇವಾಗ ಒಂದು ರಾ HTML ಕೋಡ್ ಬರ್ದಿದ್ದೀವಿ ಅಂತಂದರೆ ಅದಕ್ಕೆ ಏನಾದರೂ ಡಿಸೈನ್ ಕೊಡಬೇಕು, ನಮ್ಮ ವೆಬ್ ಪೇಜ್ ಚೆನ್ನಾಗಿ ಕಾಣೋ ಹಾಗೆ ಮಾಡಬೇಕು ಅಂತಂದರೆ ಅದನ್ನು ನಾವು CSS ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ನಮ್ಮ ವೆಬ್ಸೈಟ್ ರೆಸ್ಪಾನ್ಸಿವ್ ಆಗಿ ಮಾಡೋದಕ್ಕೆ ನಾವು CSSನ ಯೂಸ್ ಮಾಡ್ತೀವಿ. ಹೇಗೆ ಅಂತಂದರೆ, ಇವಾಗ ಒಂದು ವೆಬ್ಸೈಟ್ ಮಾಡಿದ್ದೀವಿ ಅಂತಂದರೆ ಆ ವೆಬ್ ಪೇಜು ನನಗೆ ಲ್ಯಾಪ್ಟಾಪಲ್ಲಿ ಮತ್ತು ಫೋನಲ್ಲಿ ಎರಡರಲ್ಲೂ ಅಡಾಪ್ಟ್ ಆಗೋ ಥರ ಇರಬೇಕು. ಅಂತಂದರೆ ನಂಗೆ ಫೋನ್ ಸೈಜ್ಗೂ, ಲ್ಯಾಪ್ಟಾಪ್ ಸೈಜ್ಗೂ, ನನ್ನ ಟ್ಯಾಬ್ ಸೈಜ್ಗೂ, 3 ಸೈಜ್ಗೂ ಆ ವೆಬ್ಸೈಟು ಚೆನ್ನಾಗಿ ಅಡಾಪ್ಟ್ ಆಗಿ ನೀಟಾಗಿ ಕಾಣೋ ಥರ ಇರಬೇಕು. ಸೊ ಆ ವೆಬ್ಸೈಟ್ಗೆ ರೆಸ್ಪಾನ್ಸಿವ್ನೆಸ್ನ ಆ್ಯಡ್ ಮಾಡೋದಕ್ಕೆ ನಮಗೆ CSS ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಡಿಸೈನಿಂಗ್ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ ವೆಬ್ ಪೇಜಲ್ಲಿ ಅದೆಲ್ಲ CSS ತಗೊಳುತ್ತೆ. ಅಂತಂದರೆ ಇವಾಗ ಯಾವುದೋ ಒಂದು ಎಲಿಮೆಂಟ್ ನಾನು ಟಾಪಲ್ಲಿ ಪ್ಲೇಸ್ ಮಾಡಬೇಕು, ಬಾಟಮಲ್ಲಿ ಪ್ಲೇಸ್ ಮಾಡಬೇಕು, ಆ ಎಲಿಮೆಂಟ್ದು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದಾಗಿರ್ಬೋದು, ಆ ಎಲಿಮೆಂಟ್ ಫಾಂಟ್ ಸೈಜ್ ಚೇಂಜ್ ಮಾಡೋದಾಗಿರ್ಬೋದು, ಆ ಎಲಿಮೆಂಟ್ ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು CSSನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಈ CSS ಯೂಸ್ ಮಾಡೋದ್ರಿಂದ ನಮ್ಮ ವೆಬ್ಸೈಟ್ಸು ಮಾಡರ್ನ್ ಲುಕ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗೆಲ್ಲ ವೆಬ್ಸೈಟ್ಸ್ ಚೆನ್ನಾಗಿ ಕಾಣಿಸ್ಬೇಕು, ಒಂದು ಮಾಡರ್ನ್ ಲುಕ್ ಕೊಡಬೇಕು ನಮ್ಮ ವೆಬ್ಸೈಟ್ಸ್ಗೆ ಅಂತಂದರೆ ಆವಾಗ ನಾವು CSSನ ಯೂಸ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡ್ಬೋದು. ಸೊ CSS ಸಿಂಟ್ಯಾಕ್ಸ್ ಹೀಗಿದೆ. ಇವಾಗ ಒಂದು ಪ್ಯಾರಾಗ್ರಾಫ್ ಬರೆದಿದ್ದೀನಿ ನಾನು HTML ಕೋಡಲ್ಲಿ. ಆ ಪ್ಯಾರಾಗ್ರಾಫ್ಗೆ ನಾನು ಒಂದು ಡಿಸೈನ್ ಕೊಡಬೇಕು ಅಂತ ಅಂದರೆ ಇವಾಗ ಪ್ಯಾರಾಗ್ರಾಫ್ ಇಲ್ಲಿ P ಅನ್ನೋದು ಸೆಲೆಕ್ಟರ್ ಆಗಿರುತ್ತೆ. ಅಂದರೆ ನಾನು ಯಾವ ಎಲಿಮೆಂಟ್ಗೆ ಡಿಸೈನ್ ಕೊಡೋದಕ್ಕೆ ಹೊರಟಿದ್ದೀನಿ, ಅಂದರೆ ಯಾವ ಎಲಿಮೆಂಟ್ಗೆ ನಾನು ಒಂದು ಪ್ರಾಪರ್ಟಿನ ಅಪ್ಲೈ ಮಾಡೋಕ್ಕೆ ಹೊರಟಿರ್ತೀನಲ್ಲ ಅದು ಸೆಲೆಕ್ಟರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಡಿಕ್ಲರೇಷನ್ ಬ್ಲಾಕಲ್ಲಿ ಕಲರ್ ಅನ್ನೋದು ಒಂದು ಪ್ರಾಪರ್ಟಿ. ಈ ಪ್ರಾಪರ್ಟಿ ಕಲರೇ ಕೊಡಬೇಕು ಅಂತ ಏನಿಲ್ಲ. CSS ಅಲ್ಲಿ ತುಂಬ ಪ್ರಾಪರ್ಟೀಸ್ ಇದ್ದಾವೆ. ನಾವು ಯಾವ ಪ್ರಾಪರ್ಟಿ ಬೇಕಾದರೂ ಕೊಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೋದು, ಫಾಂಟ್ ಸೈಜ್ ಕೊಡ್ಬೋದು, ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಮಾರ್ಜಿನ್, ಪ್ಯಾಡಿಂಗ್, ಇದೇ ಥರ ತುಂಬ ಪ್ರಾಪರ್ಟೀಸ್ ಇದೆ. ಅದನ್ನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನೋಡೋಣ. ಸೊ ಇಲ್ಲಿ ಕಲರ್ ಅನ್ನೋದು ಒಂದು ಪ್ರಾಪರ್ಟಿ, ಅದನ್ನು ನಾವು ಈ ಪ್ಯಾರಾಗ್ರಾಫ್ಗೆ ಹಾಕ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬ್ಲೂ ಅನ್ನೋದು ಒಂದು ವ್ಯಾಲ್ಯೂ. ಅಂತಂದರೆ ಈ ಕಲರ್ ಬ್ಲೂ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಆರೆಂಜ್ ಕೊಡ್ಬೋದು, ರೆಡ್ ಕೊಡ್ಬೋದು, ಪಿಂಕ್ ಕೊಡ್ಬೋದು. ನಮಗೆ ಪ್ಯಾರಾಗ್ರಾಫಿಗೆ ಯಾವ ಕಲರ್ ಬೇಕು ಅದನ್ನು ನಾವು ಇಲ್ಲಿ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಸೊ ಇದು ಒಂದು ಪ್ರಾಪರ್ಟಿ ಹಾಕೋದಾಯಿತು. ಇವಾಗ ನಾನು ಮಲ್ಟಿಪಲ್ ಪ್ರಾಪರ್ಟೀಸ್ ಅಪ್ಲೈ ಮಾಡಬೇಕು ಅಂದರೆ ಅದ್ರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ, ಸೊ ಇಲ್ಲಿ ಒಂದು ಡಿವ್ಗೆ ನಾನಿಲ್ಲಿ 2 ಪ್ರಾಪರ್ಟಿನ ಬರ್ದಿದ್ದೀನಿ. ಅಂದರೆ ಕಲರ್ ಬರ್ದಿದ್ದೀನಿ ಮತ್ತು ಫಾಂಟ್ ಸೈಜ್ ಬರ್ದಿದ್ದೀನಿ. ಕಲರ್ ಬ್ಲೂ ಅಂತ ಡಿಕ್ಲೇರ್ ಮಾಡಿ ಫಾಂಟ್ ಸೈಜ್ 20 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸೊ ಈ ಡಿಕ್ಲರೇಷನ್ ಬ್ಲಾಕ್ ಒಳಗಡೆ ನಾವು ಮಲ್ಟಿಪಲ್ ಪ್ರಾಪರ್ಟೀಸ್ನ ಡಿಕ್ಲೇರ್ ಮಾಡ್ಬೋದು. ಸೊ CSS ಅಲ್ಲಿ ಮೇಜರ್ಲಿ 3 ಟೈಪ್ಸ್ ಇದೆ. ಇಂಟರ್ನಲ್ CSS, ಇನ್ಲೈನ್ CSS ಮತ್ತು ಎಕ್ಸ್ಟರ್ನಲ್ CSS. ಅದನ್ನು ನಾವು VS ಕೋಡ್ಗೆ ಹೋಗ್ಬಿಟ್ಟು ನಾನು ಕೋಡ್ ಬರೆದು ಇನ್ಲೈನ್ CSSಗೂ, ಇಂಟರ್ನಲ್ CSSಗೂ, ಎಕ್ಸ್ಟರ್ನಲ್ CSSಗೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ಕೊಡ್ತೀನಿ. ಸೊ CSSನ HTMLಗೆ ಆ್ಯಡ್ ಮಾಡೋಕ್ಕೆ ಬೇಸಿಕಲಿ 3 ಟೈಪ್ಸ್ ಇರುತ್ತೆ. ಅದರಲ್ಲಿ ಇನ್ಲೈನ್ CSS, ಇಂಟರ್ನಲ್ CSS, ಎಕ್ಸ್ಟರ್ನಲ್ CSS ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ನಾನು ಇನ್ಲೈನ್ CSS ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್, ಇದರೊಳಗಡೆ ಏನಾದರೂ ಪ್ಯಾರಾಗ್ರಾಫ್ ಆ್ಯಡ್ ಮಾಡ್ಬೋದು. ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ನಾನು ಒಂದು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಬಾಡಿ ಒಳಗಡೆ ಅಂದರೆ HTML ಕೋಡ್ ಒಳಗಡೆ ಬಾಡಿ ಒಳಗಡೆ ಈ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ನಾನು ಏನಾದರೂ CSS ಸ್ಟೈಲಿಂಗ್ನ ಆ್ಯಡ್ ಮಾಡಿದ್ರೆ ಅದು ಇನ್ಲೈನ್ CSS ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೈಲ್ ಕಲರ್ ನಾನು ಬ್ಲೂ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಇದು ಇನ್ಲೈನ್ CSS ಅಂದರೆ ಬಾಡಿ ಒಳಗಡೆ ಆ್ಯಡ್ ಮಾಡೋದು. ಇವಾಗ ಇಂಟರ್ನಲ್ CSS ಅಂದರೆ ಏನು ಅಂತ ನೋಡೋಣ. ಸೊ ಈ ಹೆಡ್ ಮತ್ತು ಬಾಡಿ ಮಧ್ಯದಲ್ಲಿ ನಾನು ಸ್ಟೈಲ್ ಟ್ಯಾಗ್ನ ಹಾಕಿ ಈ ಸ್ಟೈಲ್ ಟ್ಯಾಗ್ ಒಳಗಡೆ ಇಲ್ಲೊಂದು ಹೆಡ್ಲೈನ್ ಬರೆಯೋಣ. ಬಾಡಿಯಲ್ಲಿ ಮೊದಲು H1 ಹೆಡ್ಲೈನ್ ಟೆಕ್ನೋಫಿಲಿಕ್ ವಲ್ಚರ್. ಸೊ ಈ ಹೆಡ್ಲೈನ್ಗೆ ನಾನಿವಾಗ CSS ಸ್ಟೈಲಿಂಗ್ ಬರಿತಾ ಇದ್ದೀನಿ. ಇಂಟರ್ನಲ್ CSS ಯೂಸ್ ಮಾಡಿಕೊಂಡು. ಹೇಗೆ ಅಂತಂದರೆ H1. ಸೊ ಈ H1 ಒಳಗಡೆ ನಾನು ಇದರ ಬ್ಯಾಕ್ಗ್ರೌಂಡ್ ಕಲರ್ನ ಯಾವುದೋ ಸ್ವಲ್ಪ ಆಲ್ಮಂಡ್ ಕಲರ್ ಇದೆ, ಸೊ ಅದನ್ನು ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಬ್ಯಾಕ್ಗ್ರೌಂಡ್ ಕಲರ್ನ
ಹೆಡ್ಡಿಂಗ್ದು ನಾನು ಇಂಟರ್ನಲ್ ಸಿ ಎಸ್ ಎಸ್ನ ಯೂಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇಂಟರ್ನಲ್ ಸಿ ಎಸ್ ಎಸ್ ಅಂತಂದರೆ ಹೆಡ್ ಮತ್ತು ಬಾಡಿ ಮಧ್ಯದಲ್ಲಿ ಸ್ಟೈಲ್ ಟ್ಯಾಗ್ನ ಯೂಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಗೆ ನಾವು ಸಿ ಎಸ್ ಎಸ್ ಕೋಡ್ ಬರೆದ್ರೆ, ಸ್ಟೈಲಿಂಗ್ ಕೊಟ್ಟರೆ ಅದು ಇಂಟರ್ನಲ್ ಸಿ ಎಸ್ ಎಸ್ ಆಗಿರುತ್ತೆ. ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಹೇಗೆ ಬರೆಯೋದು ಅಂತ ಅಂದರೆ, ಇಲ್ಲಿ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು class6.css ಅನ್ನೋ ಒಂದು ಸಿ ಎಸ್ ಎಸ್ ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. .css ಅಂತ ಕೊಟ್ಟರೆ ಅದು ಸಿ ಎಸ್ ಎಸ್ ಫೈಲ್, .html ಅಂತ ಕೊಟ್ಟರೆ ಅದು HTML ಫೈಲ್, .js ಅಂತ ಕೊಟ್ಟರೆ ಅದು JS ಫೈಲ್. ಸೊ ಈಗ ಸಿ ಎಸ್ ಎಸ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನೊಂದು ಸ್ಪ್ಯಾನ್ ಆ್ಯಡ್ ಮಾಡ್ತೀನಿ. ಸ್ಪ್ಯಾನ್ ಒಳಗಡೆ ಡೋಂಟ್ ಫರ್ಗೆಟ್ ಲೈಕ್ ದ ವಿಡಿಯೋ ಅನ್ನೋ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಸ್ಪ್ಯಾನಿಗೆ ನಾನು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಬರಿತೀನಿ. ಹೇಗೆ ಅಂತಂದರೆ, ಇಲ್ಲಿ ಲಿಂಕ್, ಇದನ್ನು ನಾನು ಇನ್ನೊಂದ್ಸಲ ಬರ್ದು ತೋರಿಸ್ತೀನಿ. ಲಿಂಕ್ ಸಿ ಎಸ್ ಎಸ್ ಅಂತ ಕೊಟ್ಟರೆ, ಇಲ್ಲಿ .css href ಒಳಗಡೆ ನಾವು ಡಿಕ್ಲೇರ್ ಮಾಡ್ಕೊಂಡಿರೋ ಫೈಲ್ದು ನೇಮ್ ಹಾಕಬೇಕು. ಅಂತಂದರೆ class6.css. ಸೊ ಇವಾಗ ನಮ್ಮ ಸಿ ಎಸ್ ಎಸ್ ಫೈಲು ಈ HTML ಫೈಲ್ಗೆ ಲಿಂಕ್ ಆಗಿದೆ. ಇವಾಗ ನಾನು ಇಲ್ಲಿ ಸಿ ಎಸ್ ಎಸ್ ಫೈಲಲ್ಲಿ ಸ್ಪ್ಯಾನಿಗೆ ಏನೇ ಸ್ಟೈಲಿಂಗ್ ಬರೋದ್ರು ಅದು ನಮ್ಮ ಲೈವ್ ಸರ್ವರಲ್ಲಿ ಕಾಣುತ್ತೆ. ಸ್ಪ್ಯಾನ್ ಕಲರ್ ಚೇಂಜ್ ಮಾಡೋಣ. ಕಲರ್ ನಾನು ಈ ಪ್ರಾಪರ್ಟೀಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಲರು, ಮಾರ್ಜಿನ್ನು, ಪ್ಯಾಡಿಂಗು, ಟೆಕ್ಸ್ಟ್ ಅಲೈನು, ಫಾಂಟ್ ಸೈಜು, ಫಾಂಟ್ ಸ್ಟೈಲು ಎಲ್ಲ ಪ್ರಾಪರ್ಟೀಸ್ನು ಕಲಿಯೋಣ ಅಂತೆ. ಇವಾಗ ಸದ್ಯಕ್ಕೆ ಟೈಪ್ಸ್ ಆಫ್ ಸಿ ಎಸ್ ಎಸ್ನ ಕಲಿಯೋಣ. ಸೊ ಕಲರ್ ನಾನು ಬ್ರೌನ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಗೋ ಲೈವ್ ಹೋಗಿ ನಮ್ಮ ಇಂಟರ್ನಲ್ ಸಿ ಎಸ್ ಎಸ್, ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಮತ್ತು ಇನ್ಲೈನ್ ಸಿ ಎಸ್ ಎಸ್ ಬರ್ತಿದ್ದೀವಲ್ಲ, ಆ ಕೋಡ್ ಹೇಗೆ ರನ್ ಆಗುತ್ತೆ ಅಂತ ನೋಡೋಣ. ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಂತ ಅಂದರೆ ಈ ಹೆಡ್ ಒಳಗಡೆ ಒಂದು ಲಿಂಕ್ ಆ್ಯಡ್ ಮಾಡಿ href ಒಳಗಡೆ ಸಿ ಎಸ್ ಎಸ್ ಫೈಲ್ದು ಲಿಂಕ್ ಹಾಕಿದ್ರೆ ಆಯಿತು. ಸೊ ಇವಾಗ ನಮ್ಮ ಲೈವ್ ಸರ್ವರ್ ಆನ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು, ನಾವು ಪ್ಯಾರಾಗ್ರಾಫ್ಗೆ ಇನ್ಲೈನ್ ಸಿ ಎಸ್ ಎಸ್ನ ಯೂಸ್ ಮಾಡಿಕೊಂಡು ಕಲರ್ ಬ್ಲೂ ಅಂತ ಡಿಕ್ಲೇರ್ ಮಾಡಿದ್ವಿ. ಸೊ ಕಲರ್ ಬ್ಲೂ ಅಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅನ್ನೋ ಪ್ಯಾರಾಗ್ರಾಫ್ ಬಂದಿದೆ. ಆ್ಯಂಡ್ ಇಂಟರ್ನಲ್ ಸಿ ಎಸ್ ಎಸ್ನ ಯೂಸ್ ಮಾಡಿಕೊಂಡು H1 ಹೆಡಿಂಗ್ ಟ್ಯಾಗಿಗೆ ಬ್ಯಾಕ್ಗ್ರೌಂಡ್ ಕಲರ್ನ ಸ್ವಲ್ಪ ಆಲ್ಮಂಡ್ ಕಲರಲ್ಲಿ ಕೊಟ್ಟಿದ್ವಿ. ಸೊ ಅದು ಆಲ್ಮಂಡ್ ಕಲರ್ ಬ್ಯಾಕ್ಗ್ರೌಂಡ್ ಬಂದಿದೆ. ಆ್ಯಂಡ್ ಸ್ಪ್ಯಾನ್ ಒಳಗಡೆ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ ಅಂತ ಬರ್ತಿದೆ. ಅದನ್ನು ನಾವು ಎಕ್ಸ್ಟರ್ನಲ್ ಸಿ ಎಸ್ ಎಸ್ನ ಯೂಸ್ ಮಾಡಿ ಲಿಂಕ್ ಸಿ ಎಸ್ ಎಸ್ ಹಾಕ್ಕೊಂಡು href ಒಳಗಡೆ ಸಿ ಎಸ್ ಎಸ್ ಫೈಲ್ದು ಲಿಂಕ್ ಬರೆದು ಅದಕ್ಕೆ ಕಲರ್ನ ಬ್ರೌನ್ ಅಂತ ಚೇಂಜ್ ಮಾಡೋಕ್ಕೆ ಪ್ರಾಪರ್ಟಿ ಕೊಟ್ಟಿದ್ದೆ. ಸೊ ಕಲರ್ ಬ್ರೌನ್ ಆಗಿ ಚೇಂಜ್ ಆಗಿದೆ. ಈ ಥರ ನಾವು ಒಂದು ಸಿ ಎಸ್ ಎಸ್ನ HTML ಫೈಲಲ್ಲಿ ಇನ್ಲೈನ್ ಸಿ ಎಸ್ ಎಸ್ ಆಗಿ, ಇಂಟರ್ನಲ್ ಸಿ ಎಸ್ ಎಸ್ ಆಗಿ ಮತ್ತು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಆಗಿ ಆ್ಯಡ್ ಮಾಡ್ಬೋದು. ಪ್ರಿಫರಲ್ಲಿ ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಆಗಿ ಆ್ಯಡ್ ಮಾಡ್ತೀವಿ. ಯಾಕೆ ಅಂತಂದರೆ ಇನ್ಲೈನ್ ಸಿ ಎಸ್ ಎಸ್ ಅಲ್ಲಿ ಆ್ಯಡ್ ಮಾಡಿದಾಗ ನಾವು ಕೆಲವೊಂದು ಎಲಿಮೆಂಟ್ಸ್ನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ಕೋಡ್ ದೊಡ್ಡದಾದಾಗ. ಆ್ಯಂಡ್ ನಾವು ಇಂಟರ್ನಲ್ ಸಿ ಎಸ್ ಎಸ್ ಯೂಸ್ ಮಾಡಿದ್ರೆ ಆ ಸಿ ಎಸ್ ಎಸ್ ನಾವು ಡಿಸೈನಿಂಗ್ ಜಾಸ್ತಿ ಬರ್ತಿದ್ವಿ ಅಂತ ಅಂದರೆ HTML ಬಾಡಿ ಏನಿರುತ್ತೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ಸಿ ಎಸ್ ಎಸ್ ಸ್ಟೈಲಿಂಗ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಬೆಟರ್ ನಾವು ಎಕ್ಸ್ಟರ್ನಲ್ ಸಿ ಎಸ್ ಎಸ್ನ ಯೂಸ್ ಮಾಡಿಕೊಂಡು ಸಿ ಎಸ್ ಎಸ್ಗೆ ಒಂದು ಸಪ್ರೇಟ್ ಫೈಲ್ನ ಕ್ರಿಯೇಟ್ ಮಾಡಿ ಅದನ್ನು ಲಿಂಕ್ ಮಾಡೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. Thank you for watching this video. Kindly like the video and subscribe the channel.